ಹಾಯ್ ಫ್ರೆಂಡ್ಸ್. ಕರ್ಣ ಸೀರಿಯಲ್ನಲ್ಲಿ ಭುವನೇಶ್ವರಿ ಕರ್ಣಂಗೆ ಒನ್ ಡೇಗೆ 20 ಅವರ್ಸ್ ಡ್ಯೂಟಿ ಮಾಡಬೇಕು ಅಂತ ಹೇಳಿರ್ತಾಳೆ. ಕರ್ಣ 2 ದಿನದಿಂದ ನಿದ್ದೆ ಮಾಡದೇ ಇರೋದನ್ನ ನೋಡಿ ನಿಧಿ ಹಾಸ್ಪಿಟಲಲ್ಲಿ ನಾನಿರ್ತೀನಿ ನೀವು ಹೋಗಿ ಅಂತ ಹೇಳಿ ಕರ್ಣನ್ನ ಮನೆ ಕಳಿಸ್ಕೊಡ್ತಾಳೆ. ಕರ್ಣ ಮನೆಗೆ ಹೋಗಿ ಸೋಫಾ ಮೇಲೆ ನಿದ್ದೆ ಮಾಡಿಬಿಡ್ತಾನೆ. ಕರ್ಣಂಗೆ ಎಚ್ಚರ ಆದಾಗ ನಯನತಾರ ಬರ್ತಾ ಇರೋದನ್ನ ನೋಡಿ, ಅತ್ತೆ ನೀವು ಈಗ ಬರ್ತಾ ಇದ್ದೀರಾ, ಅವಾಗ್ಲೇ ಹಾಸ್ಪಿಟಲ್ ಇಂದ ಹೊರಟ್ರಿ ಅಲ್ವಾ, ಯಾಕೆ ಲೇಟು ಅಂತ ಕೇಳ್ತಾನೆ ಕರ್ಣ. ಒಂದು ಮುಖ್ಯವಾದ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡ್ ಬಂದೆ ಅಂತ ಅಂತಾಳೆ ನಯನತಾರ. ಅಂದ್ರೆ ಭುವನೇಶ್ವರಿನ ಮೀಟ್ ಮಾಡೋಕ್ ಹೋಗಿದ್ರ, ಏನಾಯ್ತು ಏನಂದ್ರು ಅಂತ ಕೇಳ್ತಾನೆ ಕರ್ಣ. ನಮ್ಮೆಲ್ಲರಿಗೂ ನಾಳೆ ಒಳಗೆ ಒಂದು ಒಳ್ಳೆ ಸುದ್ದಿ ಬರತ್ತೆ ಅಂತ ಅನ್ಕೋ, ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಅಂತಾಳೆ ನಯನತಾರ. ಅರ್ಥ ಆಗ್ಲಿಲ್ಲ ಅಂತಾನೆ ಕರ್ಣ. ನಮ್ ಹಾಸ್ಪಿಟಲ್ ನಮಗ್ ಕೊಡ್ತಾರೆ ಅಂದಾಗ, ಹೌದಾ ನಿಜ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ನಾಳೆಯಿಂದ ಹಾಸ್ಪಿಟಲ್ ಭುವನೇಶ್ವರಿ ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತ ನಯನತಾರ ಹೇಳಿದ ತಕ್ಷಣ, ಹೌದಾ ಇದಕ್ಕೆ ಅವರು ನಿಜವಾಗ್ಲೂ ಒಪ್ಕೊಂಡ್ರ ಅಂತ ಕೇಳ್ತಾನೆ ಕರ್ಣ. ಒಪ್ಕೊಳ್ತೆ ಅವಳಿಗೆ ಬೇರೆ ದಾರಿನೇ ಇರ್ಲಿಲ್ಲ ಅಂತಾಳೆ. ಹೇಗ್ ಸಾಧ್ಯ ಅತ್ತೆ, ನಮ್ಮೆಲ್ಲಾ ಸ್ಟಾಫ್ನು ಹೊರಗಡೆ ಹಾಕಿದ್ರು, ನನ್ನ ನಿಧಿನ ಡ್ಯೂಟಿ ಡಾಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರು, ಬೇಕು ಬೇಕು ಅಂತ ನನಗೆ ಟಾರ್ಚರ್ ಕೊಟ್ರು, ದ್ವೇಷಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ನೀವು ಹೇಳಿದ ತಕ್ಷಣ ಅದ್ ಹೇಗ್ ಒಪ್ಕೊಂಡ್ರು ಅತ್ತೆ, ಪ್ಲೀಸ್ ನಾನ್ ತಿಳ್ಕೊಳ್ಬೇಕು ಹೇಳಿ ಅಂತಾನೆ ಕರ್ಣ. ನೋಡು ಕರ್ಣ, ಬಂಡೆ ಎಷ್ಟೇ ದೊಡ್ಡದಾಗಿದ್ರು ಒಂದ್ ಸಣ್ಣ ಬಿರುಕಿರತ್ತೆ, ಅವಳು ವೀಕ್ ಪಾಯಿಂಟ್ ಏನು ಅಂತ ಕಂಡು ಹಿಡ್ದೆ ಅದನ್ನೇ ಮುಂದೆ ಇಟ್ಕೊಂಡು ಮಾತಾಡ್ದೆ, ಮಾಡ್ದೆ, ಕಟ್ ಹಾಕ್ದೆ, ಸದ್ಯಕ್ಕೆ ನಿನ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ನೋಡು ಕರ್ಣ, ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕೈಗೆ ಹೋಗಿತ್ತು ಅನ್ನೋದು ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ. ಈಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇದನ್ನ ದೊಡ್ಡದ್ ಮಾಡೋದು ಬೇಡ, ಇಲ್ಲಿಗೆ ಬಿಟ್ಟು ಬಿಡೋಣ, ನಿನಗೆ ಸೂಕ್ಷ್ಮ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ನಯನತಾರ. ನೀವು ಹೇಳ್ತಾ ಇರೋದು ಸರಿ ಇದೆ ಅತ್ತೆ, ಎಲ್ಲ ಮೊದ್ಲಿನ ತರ ಆಗೋದಷ್ಟೇ ಮುಖ್ಯ, ಅದಾಗ್ತಾ ಇದೆಯಲ್ಲ ನನಗೆ ಟೆನ್ಷನ್ ಕಡಿಮೆ ಆಯ್ತು, ಥ್ಯಾಂಕ್ ಯು ಅತ್ತೆ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ ಅಂತಾನೆ ಕರ್ಣ. 2 ದಿನದಿಂದ ತುಂಬಾನೇ ಕಷ್ಟಪಟ್ಟಿದ್ಯಾ, ಆಯಾಸ ಆಗಿರತ್ತೆ, ಹೋಗಿ ಮಲ್ಕೋ, ಗುಡ್ ನೈಟ್ ಅಂತಾಳೆ ನಯನತಾರ. ಗುಡ್ ನೈಟ್ ಅಂತ ಹೇಳಿ ಕರ್ಣ ಕೂಡ ಹೋಗ್ತಾನೆ. ಕರ್ಣ ಮತ್ತೆ ನಯನತಾರ ಮಾತಾಡ್ತಾ ಇರೋದನ್ನ ಲಚ್ಚಿ ಕೇಳಿಸ್ಕೊಂಡು, ಅಂದ್ರೆ ನಮ್ಮ ಆಸ್ಪತ್ರೆ ನಮ್ ಕೈ ಬಿಟ್ಟು ಹೋಗಿದ್ಯಾ ಅಂತ ಬೇಜಾರ್ ಮಾಡ್ಕೋತಾಳೆ ಲಚ್ಚಿ. ಹಾಗೆ ಈ ಕಡೆ ಕರ್ಣ ನಿಧಿಗೆ ಫೋನ್ ಮಾಡಿದಾಗ, ಮನೆಗ್ ರೀಚ್ ಆದ್ರ, ಊಟ ಮಾಡಿದ್ರ ಅಂತ ಕೇಳ್ತಾಳೆ ನಿಧಿ. ಅದೆಲ್ಲ ಆಮೇಲೆ, ಊಟಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು, ಸೂಪರ್ ಡೂಪರ್ ಗುಡ್ ನ್ಯೂಸ್. ನಿಧಿ ನಿಮ್ಗೆ ಕೇಳ್ತಾ ಇದ್ದ ಹಾಗೆ ಸುಸ್ತೆಲ್ಲ ಮಾಯ ಆಗ್ಬಿಡತ್ತೆ ಅಂತಾನೆ. ಅಂದ್ರೆ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಯ್ತಾ ಅಂತ ಕೇಳ್ತಾಳೆ ನಿಧಿ. ಹೌದು ನಿಧಿ, ತಾರಾ ಅತ್ತೆ ನೇರವಾಗಿ ಹೋಗಿ ಭುವನೇಶ್ವರಿನ ಮೀಟ್ ಮಾಡಿ ಮಾತಾಡಿದ್ದಾರೆ, ಏನ್ ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ನಾಳೆಯಿಂದ ಹಾಸ್ಪಿಟಲ್ ವಾಪಸ್ ನಮ್ ಕೈಗೆ ಬರುತ್ತೆ, ಎಲ್ಲಾ ಸಮಸ್ಯೆನು ಸರಿ ಹೋಗ್ತಾ ಇದೆ ಅಂತ ಖುಷಿ ಪಡ್ತಾನೆ ಕರ್ಣ. ಆ ಕೃಷ್ಣ ಎಲ್ಲದಕ್ಕೂ ಎಷ್ಟು ಬೇಗ ಪರಿಹಾರ ಕೊಟ್ಬಿಟ್ಟ, ತಾರಾ ಮ್ಯಾಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾಳೆ ನಿಧಿ. ಹಾಗಿದ್ರೆ ಇಲ್ಲೇ ಬಂದು ಹೇಳ್ಬಿಡಿ, ನೋಡಿ ನಿಮ್ಗೂ ಆಯಾಸ ಆಗಿದೆ, ಆರಾಮಾಗಿ ಬಂದು ರೆಸ್ಟ್ ಮಾಡಬಹುದು, ನೀವು ಬೇಗ ಹೊರಡಿ ಅಂತಾನೆ ಕರ್ಣ. ಭುವನೇಶ್ವರಿ ಮೊದ್ಲೇ ಡೇಂಜರಸ್, ನಾಳೆ ಬಂದು ಏನಾದ್ರೂ ಪ್ರಾಬ್ಲಮ್ ಮಾಡಲ್ಲ ತಾನೆ, ಯಾಕೋ ಪೂರ್ತಿಯಾಗಿ ನಂಬೋಕ್ ಆಗ್ತಿಲ್ಲ ಅಂತ ನಿಧಿ ಹೇಳಿದ ತಕ್ಷಣ, ಹಾಗೇನು ಆಗಲ್ಲ ಅಂತ ಅತ್ತೆ ಹೇಳಿದ್ದಾರೆ, ಹಾಗೇನಾದ್ರೂ ಆದ್ರೆ ನಾಳೆ ನೋಡ್ಕೊಳ್ಳೋಣ, ನೀವೀಗ ಫಸ್ಟ್ ಬನ್ನಿ ಅಂತಾನೆ ಕರ್ಣ. ನೀವು ಆದಷ್ಟು ಬೇಗ ಬನ್ನಿ, ನೀವಲ್ಲಿ ಒಬ್ಬರೇ ಇರೋದು ನನಗೂ ಇಷ್ಟ ಇಲ್ಲ ಅಂತಾನೆ ಕರ್ಣ. ಸರಿ, ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀನಿ ಅಂತಾಳೆ ನಿಧಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.